ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತೆ ಸ್ವಾಗತಗಳು. ದಿನಕ್ಕೂ ದಿನ ನಿಮ್ಮ ಹೇರ್ ಲೈನ್ ತುಂಬಾ ದೊಡ್ಡದಾಗಿಬಿಟ್ಟಿದೆ ಹಾಗೂ ವೈಟ್ ಹೇರ್ಸ್ ಪ್ರಾಬ್ಲಮ್ ಕೂಡ ನಿಮಗೆ ಆಗ್ತಾ ಇದೆ. ನೀವು ಸಾಕಷ್ಟು ಕೆಮಿಕಲ್ಸ್ನ ಬಳಸಿ ತನ್ನ ಕೂದಲನ್ನು ಹಾಳು ಮಾಡ್ಕೋತಾ ಇದ್ದೀರಾ ಹಾಗೂ ಸುಮಾರು ರೊಕ್ಕ ಕೊಟ್ಟು ಹೇರ್ ಆಯಿಲ್ಸ್ನ ಬಳಸಿದ್ರೂ ಸಹ ನಿಮ್ಮ ಕೂದಲು ಅಂದರೆ ಬೀಳೋದು ಅಂದರೆ ಹೇರ್ ಫಾಲ್ ಆಗೋದು ನಿಮಗೆ ತಡೆ ಕೊಟ್ಟು ಆಗ್ತಾ ಇಲ್ಲ ಅಂದಾಗ ಇವತ್ತಿನ ಈ ಒಂದು ಮ್ಯಾಜಿಕಲ್ ರೆಮಿಡಿ ನಿಮ್ಮ ಸಲುವಾಗಿ. ಯಾರಿಗೆಲ್ಲ ಎಕ್ಸ್ಟ್ರೀಮ್ ಹೇರ್ ಫಾಲ್ ಅಂದರೆ ಸಾಕಷ್ಟು ಕೂದಲು ಉದುರೋ ಸಮಸ್ಯೆಯಿಂದ ನೀವು ಒದ್ದಾಡ್ತಾ ಇದ್ದಾಗ ಈ ಥರ ಒಂದು ಮ್ಯಾಜಿಕ್ ರೆಮಿಡಿ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಕೂದಲು ಬೆಳವಣಿಗೆ ಆಗೋದಕ್ಕೂ ಯಾರ ಕೈಯಿಂದ ತಡೆಯೋಕ್ಕೆ ಸಾಧ್ಯವೇ ಇಲ್ಲ. ಹಾಗೂ ಇದರಲ್ಲಿ ಯಾವುದೇ ಕೆಮಿಕಲು ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ, ನ್ಯಾಚುರಲ್ವಾಗಿ ಮಾಡಿರ್ತಕ್ಕಂಥ ಈ ಒಂದು ಮ್ಯಾಜಿಕಲ್ ರೆಮಿಡಿನ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಕೂದಲು ಉದ್ದ, ದಪ್ಪ, ಶೈನಿ ಹಾಗೂ ಸಾಫ್ಟ್ ಕೂಡ ಆಗುತ್ತವೆ. ಇದರಲ್ಲಿ ಯಾವುದೇ ಡೌಟನೇ ಇಲ್ಲ. ಖಂಡಿತ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಹಾಗೂ ನೀವು ಸಹ ಈ ಒಂದು ರೆಮಿಡಿನ ಟ್ರೈ ಮಾಡಿದ್ರೆ ನಿಮ್ಮ ಕೂದಲ ಬೆಳವಣಿಗೆಗೂ ಆಗೋದಕ್ಕೂ ಯಾರು ತಡೆಯೋಕ್ಕೆ ಆಗೋದಿಲ್ಲ. ಈ ಒಂದು ಮ್ಯಾಜಿಕಲ್ ರೆಮಿಡಿನ ಹೇಗೆ ತಯಾರಿಸೋದಂತ ಬನ್ನಿ ನೋಡೋಣ. ಮೊಟ್ಟ ಮೊದಲು ಇಲ್ಲಿ ನೋಡ್ತೀರಾ, ನಾನು ಏನಂದರೆ ಮೆಂತ್ಯಕಾಳು, ಫೆನಗ್ರಿಕ್ ಸೀಡ್ಸ್. ಮೆಂತ್ಯಕಾಳಿನಲ್ಲಿ ಪ್ರೋಟೀನ್, ಮಿನರಲ್ಸ್, ಫೈಬರ್ ಸಾಕಷ್ಟು ಅಂದರೆ ಇದು ಒಂದು ಒಳ್ಳೆಯ ಅಂಶ ತಗೊಂಡಂಥ ಪದಾರ್ಥ. ಇದರಲ್ಲಿ ಎಷ್ಟು ಗುಣಕಾರಿ ಪದಾರ್ಥಗಳು ಇದ್ದೇನೆಂದರೆ ಹೇಳೋಕ್ಕೆ ಆಗೋದಿಲ್ಲ. ಇದು ನಮ್ಮ ಕೂದಲಿಗೆ ಎಷ್ಟು ಬೆನಿಫಿಷಿಯಲ್ ಅಂದರೆ ಒಂದು ಮ್ಯಾಜಿಕ್ ಥರ ಕಾರ್ಯ ಮಾಡಿ ನಿಮ್ಮ ಕೂದಲು ಬೆಳವಣಿಗೆಗಾಗಿ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಮೆಂತ್ಯಕಾಳಲ್ಲಿ ಇರೋ ಪ್ರೋಟೀನ್ಸ್, ವೈಟಮಿನ್ಸ್, ಫೈಬರ್ಸ್ ಇವೆಲ್ಲ ನಮ್ಮ ಕೂದಲು ಬೆಳವಣಿಗೆಗಾಗಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಆಗುತ್ತವೆ. ಖಂಡಿತ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಿದೆ ಹಾಗೂ ಒಳ್ಳೆ ರೀತಿಯಲ್ಲಿ ನೀವು ತಿಳ್ಕೊಂಡ್ರೆ ಹಾಗೂ ಈ ಒಂದು ರೆಮಿಡಿನ ನಾವು ಹೇಳೋ ರೀತಿಯಲ್ಲಿ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಹೇರ್ ಫಾಲ್ ಸಮಸ್ಯೆಗೆ ಪರಿಹಾರ ಇದೆ. ಇವಾಗ ನೋಡಿ, 1-2 ಸ್ಪೂನಷ್ಟು ಮೆಂತ್ಯಕಾಳನ್ನು ಈ ಥರ ಕುಟ್ಟೋ ಅಂಥ ಕಲ್ಲಿನಲ್ಲಿ ಹಾಕಿ ಒಳ್ಳೆ ರೀತಿಯಲ್ಲಿ ಜಜ್ಕೋತಾ ಇದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ದರದರಿಯಾದಂಥ ಪೌಡರ್ ನಮಗೆ ಇಲ್ಲಿ ಬೇಕಾಗುತ್ತೆ. ನಾವು ಮಿಕ್ಸಿನಲ್ಲೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಪೂರ್ತಿ ಪೌಡರ್ ಆಗಿಬಿಡುತ್ತೆ ಸಾಫ್ಟಾಗಿ. ನಮಗೆ ಹಾಗೂ ಬೇಡ, ಸ್ವಲ್ಪ ದರಿಯಾಗ ಒಂದು ಪದಾರ್ಥ ಇಲ್ಲಿ ನಮಗೆ ಮೆಂತ್ಯಕಾಳಿನಿಂದ ಬೇಕು. ಹಾಗಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ಇದರಲ್ಲಿ ಜಾಸ್ತಿ ಕಷ್ಟ ಕೂಡ ಇಲ್ಲ ಹಾಗೂ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆ ಪರಿಣಾಮ ಕೂಡ ಸಿಗೋದು. ಹಾಗಾಗಿ ಈ ಥರ ಒಳ್ಳೆ ರೀತಿಯಲ್ಲಿ ಇದನ್ನು ಜಜ್ಕೊಂಡು ಬಂದರೆ ನಿಮಗೆ ಒಂದು ಒಳ್ಳೆ ಪರಿಣಾಮನ ನೀವು ಹೊಂದುತ್ತೀರ. ಇವಾಗ ನೋಡಿ, ಈ ಒಂದು ಫೈನ್ ಪೌಡರ್ ಅಂದರೆ ನೋಡಿ ಸ್ವಲ್ಪ ದರಿಯಾಗಿರಬೇಕು, ಜಾಸ್ತಿ ಫೈನ್ ಪೌಡರ್ ಮಾಡೋ ಅಗತ್ಯ ಇಲ್ಲ. ಯಾಕಂದರೆ ಇದೇ ಥರ ನಮಗೆ ಬೇಕು. ಈ ಒಂದು ರೆಮಿಡಿನ ಮಾಡೋಕ್ಕೆ ಈ ಥರ ಪೌಡರ್ ರೆಡಿ ಆಗಿಬಿಟ್ಟಿದೆ. ಇವಾಗ ಇದಕ್ಕೆ ಹೇಗೆ ಮಾಡೋದು, ಹೇಗೆ ತಯಾರಿಸೋದು ಹಾಗೂ ಹೇಗೆ ಅಪ್ಲೈ ಮಾಡೋದು ಅಂತ ಮುಂದಿನ ವಿಡಿಯೋನಲ್ಲಿ ಹೇಳ್ತೀನಿ. ಖಂಡಿತ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ತಿಳ್ಕೊಳ್ಳಿ ಹಾಗೂ ನೀವು ಕೂಡ ಅಪ್ಲೈ ಮಾಡ್ಕೊಂಡು ಹಾಗೂ ನಿಮ್ಮ ಹೇರ್ನ ಗ್ರೋತ್ ಮಾಡೋಕ್ಕೆ ಹೆಲ್ಪ್ ಆಗೋದು ಇದರಲ್ಲಿ ನೋಡಿ. ಇವಾಗ ಈ ಒಂದು ಪೌಡರ್ ರೆಡಿ ಆಗಿಬಿಟ್ಟಿದೆ. ಇವಾಗ ಗ್ಯಾಸ್ ಮೇಲೆ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇವಾಗ ಗ್ಯಾಸಿನ ಫ್ಲೇಮ್ ಹಚ್ಚಿ ಇದರಲ್ಲಿ ನಾನು ಪ್ಯೂರ್ ಕೊಕೊನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸಾಸಿವೆ ಎಣ್ಣೆ ತೊಗೋಬೋದು, ಇಲ್ಲ ಆಲಿವ್ ಆಯಿಲ್ ತೊಗೋಬೋದು. ಹಾಗೂ ಬಟ್ ಫಸ್ಟ್ ಪ್ರಿಯಾರಿಟಿ ಏನಂದರೆ ನಿಮ್ಮನ್ನು ಕೊಬ್ಬರಿ ಎಣ್ಣೆಗೆ ಕೊಡಬೇಕಾಗುತ್ತೆ. ಯಾಕಂದರೆ ಇದು ನಮ್ಮ ಕೂದಲಿಗೆ ಒಳ್ಳೆ ರೀತಿಯಲ್ಲಿ ನಾವು ಅಂದರೆ ಈಸಿಯಾಗಿ ನಮ್ಮ ಮನೆಯಲ್ಲಿ ಸಿಕ್ಕಿಬಿಡುತ್ತೆ. ಪ್ರತಿಯೊಬ್ಬರು ಜನ ಈ ಒಂದು ಕೊಕೊನಟ್ ಆಯಿಲ್ನ ಹಚ್ಕೋತೀರ, ಹಾಗಾಗಿ ಈಸಿಯಾಗಿ ಕೂಡ ಸಿಗೋದು ಹಾಗೂ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರೆ ಕೂದಲಿಗೆ ಬಹಳಷ್ಟು ಬೆನಿಫಿಟ್ ಕೂಡ ಸಿಗೋದು. ಹಾಗಾಗಿ ಇಲ್ಲಿ ನೋಡಿ, ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಾಯ್ದ ನಂತರ ರೆಡಿ ಮಾಡಿಕೊಂಡಿರ್ತಂಥ ಮೆಂತ್ಯಕಾಳಿನ ಪೌಡರ್ ಕೂಡ ಇದರಲ್ಲಿ ಸೇರಿಸ್ಕೋಬೇಕು. ಇದಕ್ಕೆ ಒಳ್ಳೆ ರೀತಿಯಲ್ಲಿ ಕಾಯಿಸ್ಕೋಬೇಕು. ಈ ಒಂದು ಎಣ್ಣೆನ ನೀವು ಕೂದಲ ಮೇಲೆ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು 1 ತಿಂಗಳಲ್ಲಿ ಎಷ್ಟು ಬೆಳೆಯುತ್ತೆ ಅಂತ ನೋಡಿ ನೀವೇ ಆಶ್ಚರ್ಯ ಪಡುತ್ತೀರ. ಯಾವುದೇ ನಿಮಗೆ ಕೆಮಿಕಲ್ ಬೇಕಾಗಿಲ್ಲ, ನೀವು ಜಾಸ್ತಿ ಹಣ ಖರ್ಚು ಮಾಡಬೇಕಿಲ್ಲ. ಪ್ರತಿಯೊಂದು ಬಳಸೋವಂಥ ವಸ್ತು ನಿಮ್ಮ ಕಿಚನ್ನಲ್ಲೇ ಇರುತ್ತೆ, ಈಸಿಯಾಗಿ ಸಿಕ್ಕಿಬಿಡುತ್ತೆ. ಹಾಗೂ ಇದಕ್ಕೆ ನಾನು ಇನ್ನೊಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಅಂದರೆ ಕರಿಬೇವಿನಲ್ಲಿ ಇರ್ತಕ್ಕಂಥ ಮೆಲನಿನ್ ಪದಾರ್ಥ ಏನು ಮಾಡುತ್ತೆ ಅಂದರೆ ನಮ್ಮ ಕೂದಲಿಗೆ ಬಿಳಿ ಕೂದಲು ಆಗದಂಗೆ ನೋಡ್ಕೋತೆ. ಅಂದರೆ ಪ್ರೀ ಮೆಚೂರ್ ಅಂದರೆ
ಗ್ರೇ ಹೇರ್ ಆಗ್ತವೆ, ನಮಗೆ ಬಿಳಿ ಕೂದಲು ಆಗ್ತೀವಲ್ಲ, ಅದು ಒಂದು ತಡ್ಕೊಳ್ಳೋ ಅಂಥ ಶಕ್ತಿ ಈ ಒಂದು ಕರಿಬೇವಿನಲ್ಲಿ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಕರಿಬೇವನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಇದನ್ನು ಸಹ ಒಳ್ಳೆ ರೀತಿಯಲ್ಲಿ ಕಾಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಅಂದರೆ ಎಷ್ಟು ಒಳ್ಳೆ ರೀತಿಯಲ್ಲಿ ಕಾಸ್ಕೊತೀವಲ್ಲ, ಆ ಒಂದು ಒಳ್ಳೆ ರೀತಿಯಲ್ಲಿ ರಿಸಲ್ಟನ್ನು ನಾವು ಪಡ್ಕೋತೀವಿ. ಹಾಗಾಗಿ ಇದಕ್ಕೆ ಪೂರ್ತಿ ಅಂದರೆ ಕಪ್ಪು ಕೂಡ ಮಾಡ್ಕೋದಿಲ್ಲ, ಸುಟ್ಟು ಹಾಕೋದಿಲ್ಲ, ನಮಗೆ ಸೀದು ಹೋಗೋ ಥರ ಮಾಡ್ಕೊಳ್ಳೋದಿಲ್ಲ. ಜಸ್ಟ್ ಒಂದು 10ರಿಂದ 15 ನಿಮಿಷ ಒಳ್ಳೆ ರೀತಿಯಲ್ಲಿ ಏನಿದೆ ಅಂದರೆ ಫೆನುಗ್ರೀಕ್ ಸೀಡ್ಸ್ನಲ್ಲಿ ಇರ್ತಕ್ಕಂಥ ಅಂಶ ಹಾಗೂ ಕರಿಬೇವಿನಲ್ಲಿ ಇರ್ತಕ್ಕಂಥ ಅಂಶವನ್ನು ಈ ಒಂದು ಎಣ್ಣೆಯಲ್ಲಿ ಇಳಬೇಕಂತ ಈ ಥರ ಮಾಡ್ತೀವಿ. ಇವಾಗ ನೋಡಿ ಒಳ್ಳೆ ರೀತಿಯಲ್ಲಿ ಇದ್ರ ಕಲರ್ ಎಷ್ಟು ಮಟ್ಟಿಗೆ ಚೇಂಜ್ ಆಗಿದೆ ಅಂತ. ಈ ಒಂದು ಆಯಿಲ್ನ ಎಣ್ಣೆನ ನೀವು ದಿನಾಲೂ ಅಥವಾ ವಾರದಲ್ಲಿ ಒಂದು 2-3 ಸಾರ್ತಿ ಆಯಿಲಿಂಗ್ ಮಾಡಿದ್ರೆ, ಮಸಾಜನ್ನು ಕೊಟ್ಟರೆ ನಿಮ್ಮ ಕೂದಲು ಬಿಳಿ ಆಗೋ ಸಮಸ್ಯೆ ಕಡಿಮೆ ಆಗುತ್ತೆ, ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ, ಹಾಗೂ ಹೇರ್ ಫಾಲ್ ಪೂರ್ತಿಯಾಗಿ ಕಂಟ್ರೋಲ್ನಲ್ಲಿ ಬರುತ್ತೆ. ಇವಾಗ ನೋಡಿ ಇದಕ್ಕೆ ಗ್ಯಾಸಿನ ಫ್ಲೇಮ್ ಬಂದ್ ಮಾಡ್ಕೊಂಡು ಇವಾಗ ನಾನು ಇದಕ್ಕೆ ಸೋರಿಸ್ಕೊತಾ ಇದ್ದೀನಿ. ನೀವು ನೋಡಬಹುದು ಎಣ್ಣೆ ಕಲರ್ ಸಹ ಎಷ್ಟು ಒಳ್ಳೆ ರೀತಿಯಲ್ಲಿ ಬ್ಲ್ಯಾಕ್ ಕಲರ್ ಥರ ಆಗಿಬಿಟ್ಟಿದೆ. ಇದೇ ಎಣ್ಣೆನ ಬಳಸು ನಿಮ್ಮ ಕೂದಲಿಗೆ ನೀವು ಮ್ಯಾಜಿಕ್ ಥರ ಉದ್ದವಾಗಿ ದಪ್ಪವಾಗಿ ಮಾಡ್ಕೋಬಹುದು. ಹಾಗೂ ನಿಮ್ಮ ಕೂದಲು ಗ್ರೋತ್ ಕೂಡ ಸಾಕಷ್ಟು ರೀತಿಯಲ್ಲಿ ಆಗೋದು. ಯಾರಿಗೆಲ್ಲ ತಲೆ ಮೇಲೆ ಕೂದಲು ಇಲ್ಲ ಅನ್ನೋರು ಸಹ ಈ ಒಂದು ಎಣ್ಣೆನ ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ಪರಿಣಾಮವನ್ನು ಸಿಗೋದು. ಇವಾಗ ಈ ಒಂದು ಎಣ್ಣೆನ ತಣ್ಣಗೆ ಮಾಡ್ಕೊಳ್ಬೇಕು. ತಣ್ಣಗೆ ಮಾಡಿದ ತಕ್ಷಣ ಇದಕ್ಕೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇವಾಗ ಈ ಒಂದು ಎಣ್ಣೆನ ನೀವು 1 ತಿಂಗಳವರೆಗೂ ಸ್ಟೋರ್ ಮಾಡ್ಕೊಂಡು ಇಟ್ಬೋದು. ನಾನಿಲ್ಲಿ ಸ್ವಲ್ಪ ಮಾಡಿದ್ದೀನಿ, ಯಾಕಂದರೆ ಆಲ್ರೆಡಿ ನನ್ನ ಹತ್ರ ಇದೆ. ನೀವು ಬೇಕಾದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡು ಕೂಡ ನೀವು 1 ತಿಂಗಳು ಅಂದರೂ ಕೂಡ ಇದಕ್ಕೆ ಇಟ್ಕೋಬೋದು. ಆದರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲೇನೆಂದರೆ ಕಾಚಿನ ಬರಣೆಯಲ್ಲೇ ಅಂದರೆ ಕಾಚಿನ ಒಂದು ಬಾಕ್ಸ್ನಲ್ಲೇ ನಿಮಗೆ ಇದಕ್ಕೆ ಇಡಬೇಕಾಗುತ್ತೆ. ಯಾಕಂದರೆ ಪ್ಲಾಸ್ಟಿಕಲ್ಲಿ ಇಟ್ಟರೆ ಮತ್ತೊಂದು ಸ್ಟೀಲ್ನಲ್ಲಿ ಇಟ್ಟರೆ ಅಂದರೆ ರಿಯಾಕ್ಷನ್ ಆಗಬಹುದು. ಯಾಕಂದರೆ ಇದರಲ್ಲಿ ನಾವು ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕಿಲ್ಲ. ಹಾಗಾಗಿ ಇದನ್ನು ಕಾಚಿನ ಒಂದು ಜಾರ್ನಲ್ಲೇ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೇಕು. ಆವಾಗ ನಿಮಗೆ ಯಾವಾಗ ಅವಶ್ಯಕತೆ ಇದೆಲ್ಲ ಆವಾಗ ಈ ಒಂದು ಎಣ್ಣೆನ ನಿಮ್ಮ ಕೂದಲಿಗೆ ಒಳ್ಳೆ ರೀತಿಯಲ್ಲಿ ರಾತ್ರಿ ಮಲಗೋವಾಗ ಮಸಾಜ್ ಮಾಡಿ ಮಲ್ಕೊಂಡ್ರೆ ನೆಕ್ಸ್ಟ್ ಮಾರ್ನಿಂಗ್ ತಲೆ ಸ್ನಾನ ಮಾಡಿದ್ರೆ 1 ತಿಂಗಳು ಕಂಟಿನ್ಯೂ ಈ ಒಂದು ಎಣ್ಣೆನ ನೀವು ಬಳಸಿದ್ರೆ ಖಂಡಿತ ಒಳ್ಳೆ ರಿಸಲ್ಟನ್ನು ಪಡ್ಕೋಬಹುದು. ತುಂಬ ಧನ್ಯವಾದ. ಮತ್ತೆ